ಮೇಲು ಇಮೇಲೆ ಅಂತ ಯಾಕೆ ಮಾಡೋದು? ಹೌದು ಅದಕ್ಕೆ ಬೇಕು. ಕರೆಕ್ಟ್ ಐತ್ರಿ. ಮತ್ತೆ ಇದು ಲಾರಿ ಇಟ್ಟಾಗ್ಲಿ ಇದು ಹೌದು. ಮತ್ತೆ ಇದನ್ನ ಯಾಕೆ ಹಿಂಗೆ ಇಟ್ಟ? ಇನ್ಯಾಕೆ ಹಿಂಗೆ ಇಟ್ಟ? ಮತ್ತೆ ಇದನ್ನ ಹೆಂಗೆ ಇರ್ಬೇಕು? ಮೇಲು ಫಿಮೇಲ್ ಐತಲ್ರಿ. ಒಂದು ಹೋಟೆಲ್ನ್ಯಾಗ ಉದ್ಯೋಗ ಮಾಡೋಂಗ 500 ರೂಪಾಯಿ ಕೊಡ್ತಾರ, ನಾಷ್ಟಾ ಕೊಟ್ಟು. ಹೌದ್ರಿ. ಆಮ್ಯಾಗಿಂದ ಎಲ್ಲ ಎಕ್ಸ್ಟ್ರಾ ಕೊಟ್ಟು ಈ ಉದ್ಯೋಗಕ್ಕೆ ಯಾರು ಬರ್ತಾರ? ಮೇನ್ ನಮ್ಮೂರಲ್ಲಿ 10,000 ಮಗ್ಗ ಇದು. ಈಗ ನಿಮಗೆ 70 ಸಿಗಲ್ಲ, 70 ಮಗ್ಗ ಸಿಗಲ್ಲ. 10,000 ಮಗ್ಗ ಇದು, 10,000 ಕೈಮಗ್ಗ ಇದು. ಈಗ 70 ಮಗ್ಗ ಸಿಗಲ್ಲ. ಇದೆಲ್ಲ ಇದೆಯಲ್ಲ ಅಡಿಕೆ ಬೇಯಿಸಿ ಮಾಡಿರೋಂಥ ಬಣ್ಣ ಇದು. ಅವಾಗ ಕಣ ಶುರುವಾಗಿದ್ದು, ಆದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಗುಳೇದ ಗುಡ್ಡದಲ್ಲಿ ಈ ತರದೊಂದು ನೇಗೆ ಇದೆ, ಕಣ ಅನ್ನೋದು ಇದೆ ಅಂತೇಳಿ. ಇದು ಗುಳೇದ ಗುಡ್ಡ ಕಣ ಅಂತೇಳಿ. ಕಣ ಅಂದ್ರೆ ಬ್ಲೌಸ್ ಪೀಸ್ ಹೇಳ್ತೀವಿ ನಾವು. ಈ ಕಣ ಅಂದ್ರೆ ಯಾರಾದ್ರೂ ಮುತ್ತೈದರ ಮನೆಗೆ ಬಂದ್ರೆಲ್ಲ ಕಣ ಕೊಡು ಅಂತ ಹೇಳ್ತಾರೆ. ಎಲ್ಲ ಪದ್ಧತಿ ಇತ್ತು. ಆದ್ರೆ ನಿಮ್ಗೆ ಇಡೀ ವಾರ್ಡ್ ಅಲ್ಲಿ ಬ್ಲೌಸ್ ಪೀಸಿಗೆ ಅಂತ ಇರೋದೇ ಗುಳೇದ ಗುಡ್ಡದಲ್ಲಿ ಮಾತ್ರ. ನೀವು ಎಲ್ಲೇ ಹೋಗ್ಲಿ ಬೇಕಾದ್ರೆ ಮಣ್ಕಲ್ಮೂರು, ಇಲ್ಕಲ್ ಸೀರೆ, ಈ ತರ ಸೀರೆಗಳಿದೆ ಬಿಟ್ಟೆ, ಆದ್ರೆ ಬ್ಲೌಸಿಗೆ ಅಂತ ಇರೋದು ಗುಳೇದ ಗುಡ್ಡದಲ್ಲಿ ಮಾತ್ರ. ಬಂದ್ರಿ ಬರ್ರಿ. ನನ್ಗೆ ಇಲ್ಲಿ ಮುಂದೆ ನೋಡ್ತಿದ್ದೀರಲ್ವಾ, ಸೊ ವೀರೇಶ್ ಅಂತ ಇವರು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಫಸ್ಟ್. ಸೊ ಇವರು ಇವತ್ತು ಮಾರ್ನಿಂಗ್ ಕಾಲ್ ಮಾಡಿ ಬಂದು ನಾಷ್ಟ ಮಾಡಿಸಿದ್ರು. ನಾಷ್ಟ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾನು ಸ್ನಾನ ಮಾಡ್ಕೋಬೇಕಿತ್ತು, ಕೆರೆಗೆ ಬಂದ್ವಿ. ಇಲ್ಲೇ ಗುಳೇದಗುಡ್ಡದ ಹಿರಣ್ಣನ ಕೆರೆ. ಸೊ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಈಗ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ವಿಶೇಷವಾದಂತಹ ಜಾಗಕ್ಕೆ. ಬರ್ರಿ, ಆ ಜಾಗ ಯಾವುದು, ಏನ್ ಕತೆ ಎಲ್ಲವನ್ನು ಕೂಡ ನೋಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಇಳಕಲ್ ಸೀರೆ ಎಷ್ಟು ಫೇಮಸ್ ಮತ್ತೆ ಅದರ ವೆರೈಟೀಸ್ಗಳೇನು, ಅದರ ಪ್ರೈಸ್ಗಳೇನು ಅಂತ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದೇನಂದ್ರೆ ಕಣ ಅಂದ್ರೆ ಬ್ಲೌಸ್ ಪೀಸ್. ಈಗ ನಮ್ಮ ಇಳಕಲ್ ಹೆಂಗೆ ಸೀರೆಗೆ ಫೇಮಸ್ಸು, ಹಂಗೆ ಗುಳದ ಗುಡ್ಡ ಏನಿದೆ ಇದು ಕಣಕ್ ಫೇಮಸ್ಸು. ಬನ್ನಿ ಆ ಒಂದು ಕಣವನ್ನು ನೀಯುವಂತಹ ಒಂದು ನೇಕಾರಿಕೆ ಅವರು ಹೇಗಿದೆ ಎಲ್ಲವನ್ನೂ ಕೂಡ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆಯ್ತು ಸರ್, ನಮಸ್ತೆ. ನಮಸ್ಕಾರ. ಓಕೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಜಸ್ಟ್ ಐಡಿಯಾ ಬೇಕಿತ್ತು. ಸೊ ಇದು ಆಕ್ಚುಲಿ ಏನನ್ನು ನೇಯ್ತಾ ಇದ್ದಾರೆ ಈಗ ಅವರು? ಇದು ಗುಳೇದ ಗುಡ್ಡ ಕಣ ಅಂತೇಳಿ. ಕಣ ಅಂದ್ರೆ ಬ್ಲೌಸ್ ಪೀಸ್ ಹೇಳ್ತೀವಿ ನಾವು. ಈ ಕಣ ಅಂದ್ರೆ ಯಾರಾದ್ರೂ ಮುತ್ತೈದರ ಮನೆಗೆ ಬಂದ್ರೆಲ್ಲ ಕಣ ಕೊಡು ಅಂತ ಹೇಳ್ತಾರೆ. ಎಲ್ಲ ಪದ್ಧತಿ ಇತ್ತು. ಆದ್ರೆ ನಿಮ್ಗೆ ಇಡೀ ವಾರ್ಡ್ ಅಲ್ಲಿ ಬ್ಲೌಸ್ ಪೀಸಿಗೆ ಅಂತ ಇರೋದೇ ಗುಳೇದ ಗುಡ್ಡದಲ್ಲಿ ಮಾತ್ರ. ನೀವು ಎಲ್ಲೇ ಹೋಗ್ಲಿ ಬೇಕಾದ್ರೆ ಮಣ್ಕಲ್ಮೂರು, ಇಲ್ಕಲ್ ಸೀರೆ, ಈ ತರ ಸೀರೆಗಳಿದೆ ಬಿಟ್ಟೆ, ಆದ್ರೆ ಬ್ಲೌಸಿಗೆ ಅಂತ ಇರೋದು ಗುಳೇದ ಗುಡ್ಡದಲ್ಲಿ ಮಾತ್ರ. ಇದು ಹೆಂಗಿರುತ್ತೆ ಅಂದ್ರೆ 32 ಇಂಚಸ್ ವಿಡ್ತ್ ಇರುತ್ತೆ ಪೂರ್ತಿ. ಆಮೇಲೆ 21 ಮೀಟರ್ ಉದ್ದ ಇರುತ್ತೆ. ಈ ಪ್ಯೂರ್ ಕಣ ಅಂದ್ರೆ ನಿಮ್ಗೆ ಉದ್ದದಲ್ಲಿ ರೇಷ್ಮೆ ಇರುತ್ತೆ, ಅಡ್ಡದಲ್ಲಿ ಕಾಟನ್ ಇದ್ರೆ ಅದು ಪ್ಯೂರ್ ರೇಷ್ಮೆ ಕಣ ಆಗಿರುತ್ತೆ. ಓಕೆ, ಇದು ರೇಷ್ಮೆ ಕಣನಾ? ಹೌದೌದು, ಈಗ ರೇಷ್ಮೆ ಕಣನ ಇರ್ತಾ ಇದೆ. ಹೌದು. ಸೊ ಇದು ಪ್ಯೂರ್ ರೇಷ್ಮೆ ಸರ್ ಈಗ? ಹೌದು ಹೌದು. ಓಕೆ, ಅದು ಏನ್ ಡಿಸೈನ್ ಸರ್ ಅದು? ಈಗ ಇದು ಬೇರೆ ಬೇರೆ ತರ ಡಿಸೈನ್ ಬರುತ್ತೆ. ಇದೇನ್ ಸರ್ ಇದು? ಪೈಸಾ. ಸೊ ಯಾವ್ದ್ರ ಮೇಲೆ ಯಾವ್ದ್ರ ಪೈಸಾ ಅಂತ ಹೇಳ್ತೀರಾ? ಅಲ್ಲ, ಕಾಯಿನ್ ತರ ಕಾಣಿಸುತ್ತೆ ಅದು. ಓಕೆ, ಅಲ್ಲಲ್ಲಿ ಕಾಯಿನ್ಸ್ ತರ ಇದೆಯಲ್ಲ. ಅಂದ್ರೆ ಈಗ ಅದು ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. ಓಕೆ, ರಿಯಲ್ ಇಲ್ಲಿದೆ. ಆಕ್ಚುಲ್ ಡೌನ್ ಇರುತ್ತಾ? ನಿಮ್ಗೆ ಡಿಸೈನ್ ಬೀಳೋದು ಓಕೆ ಈ ತರ ಬೀಳುತ್ತೆ, ಹಿಂದ್ಗಡೆ ಬೀಳುತ್ತೆ. ಇದು ಬ್ಯಾಕ್ ಸೈಡ್, ಇದು ಬ್ಯಾಕ್ ಸೈಡ್. ಇದು ಅಂದ್ರೆ ಯಾವಾಗ್ಲೇ ಮಗ್ಗದ ಮೇಲೆ ಉಲ್ಟಾನೇ ಇರುತ್ತೆ, ಕೆಳಗಡೆ ಸೀದಾ ಇದೆ ಇದು. ಸೊ ಹಂಗ ಅದಕ್ಕೆ ರೀಸನ್ ಇದೆಯಾ ಉಲ್ಟನ್ ಇರ್ಬೇಕಂತ ಏನಾದ್ರು, ಅಥವಾ ಮೊದ್ಲಿಂದನೂ ಹಂಗೆ ಬಂದಿರತ್ತೆ ಅದು? ಡಿಸೈನ್ ಇದೆಯಲ್ಲ, ಅಂದ್ರೆ ಉಲ್ಟದ್ದು ಸರಿ ಮಾಡ್ಕೊಂಡ್ರೆ ಕೆಳಗಿಂದ ಫ್ರಂಟ್ ಚೆನ್ನಾಗ್ ಬಂದಿರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಏನಾದ್ರು ಡಿಫೆಕ್ಟ್ ಆದ್ರೂ ಬೇಗ ಗೊತ್ತಾಗತ್ತೆ. ಇದು ಫ್ಲೋಟ್ಸ್ ಇರೋದ್ರಿಂದ, ಫ್ಲೋಟ್ಸ್ ಅಂದ್ರೆ ನಾವು ಈ ಕಡೆ ಒಂದು ಹೂವು ಬೇಕಂದ್ರೆ ನಿಮ್ಗೆ ಈ ಕಡೆ ತುಂಬಾ ಆ ಹೂವು ಎದ್ದೇ ಇದಾಗಬೇಕಾಗಿರುತ್ತೆ, ಫ್ಲೋಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇದನ್ನ ಉಲ್ಟಾ ಇದ್ರೆ ತುಂಬಾ ಸೇಫ್ಟಿ ಆಗಿರುತ್ತೆ ಅಷ್ಟೇ. ಓಕೆ, 21 ಮೀಟರ್ ಉದ್ದ ಸರ್ ಅದು. ಇದಕ್ಕೆ ಹಿಸ್ಟ್ರಿ ಅಂದ್ರೆ ನಮ್ಗೆ ಯಾವಾಗ ಇಲ್ಕಲ್ ಸೀರೆ ಶುರು ಆಯ್ತು ಅವಾಗೇ ನಮ್ಮ ಕಣ ಶುರು ಆಗಿದ್ದು. ಅಂದ್ರೆ ಒಂದು ಇಲ್ಕಲ್ ಸೀರೆಗೆ ಬ್ಲೌಸ್ ಬೇಕಲ್ಲ ಉಟ್ಕೊಳಕ್ಕೆ, ಅವಾಗ ಕಣ ಶುರುವಾಗಿದ್ದು. ಆದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಗುಳೇದ ಗುಡ್ಡದಲ್ಲಿ ಈ ತರದೊಂದು ನೇಗೆ ಇದೆ, ಕಣ ಅನ್ನೋದು ಇದೆ ಅಂತೇಳಿ. ಆದ್ರೆ ತುಂಬಾ ಜನಕ್ಕೆ ಇಲ್ಕಲ್ ಸೀರೆ ತುಂಬಾ ಜನಕ್ಕೆ ಗೊತ್ತು. ಹೌದೌದು. ನಾವು ಈಗ ತುಂಬಾ ಕಡೆ ಬೇರೆ ಬೇರೆ ಕಡೆ ಮಾರ್ಕೆಟ್ ಮಾಡ್ತಾ ಇದೀವಿ. ಡೆಲ್ಲಿ, ಮುಂಬೈ, ಹೈದರಾಬಾದ್, ವಿಶಾಖಪಟ್ಟಣಂ, ಹಿಂಗ್ ಬೇರೆ ಕಡೆ ಹೋದ್ರು
ತುಂಬಾ ಜನಕ್ಕೆ ಬೇಗ ಇದನ್ನ ನೋಡಿದ ತಕ್ಷಣ ಏನದು ಮಹಾರಾಷ್ಟ್ರದ ಇದು ಅಂತ ಹೇಳಿ. Okay. ಏನಕ್ಕಂದ್ರೆ ಇದನ್ನ ಬರೀ ಮಹಾರಾಷ್ಟ್ರದವರೇ ಬಳಸೋದ್ರಿಂದ ನಮ್ದು ಮೇನ್ ಮಾರ್ಕೆಟ್ ಆಗ್ತಾ ಇರೋದೇ ಮಹಾರಾಷ್ಟ್ರದಿಂದ ಮೊದ್ಲಿಂದಾನು. ಅಂದ್ರೆ ಈಗ ಒಂದು 400-500 ವರ್ಷದಿಂದಾನು ಬರೀ ಮಹಾರಾಷ್ಟ್ರದ ಜನನೇ ಬಳಸ್ತಾ ಇರೋದ್ರಿಂದ ಇದು ಮಹಾರಾಷ್ಟ್ರದ್ದೇ ಅನ್ನೋದೊಂದು ತುಂಬಾ ಜನಕ್ಕೆ ಆಗ್ಬಿಟ್ಟಿದೆ. ಆದ್ರೆ ಇದು ನೇಯ್ಗೆ ಆಗ್ತಾ ಇರೋದು ಈ ಗುಳೇದ ಗುಡ್ಡದಲ್ಲೇ ಆಗ್ತಾ ಇರೋದು. ಓಕೆ, ಅಂದ್ರೆ ಈಗ 21 ಮೀಟರ್ ಉದ್ದ ಆಗುತ್ತಲ್ಲ ಸರ್ ಇದು? 21 ಮೀಟರ್ ಉದ್ದಕ್ಕೆ ಎಷ್ಟು ಕೆಜಿ ರೇಷ್ಮೆ ಹೋಗುತ್ತೆ? ಇದು ಒಟ್ಟು 2.5 kg ರೇಷ್ಮೆ ಹೋಗುತ್ತೆ. 2.5 kg ರೇಷ್ಮೆಲಿ ಒಂದು 21 ಮೀಟರ್ ಆಗುತ್ತೆ. ಸೊ ಈ ಕಡೆ ಎಷ್ಟು ಇಂಚ್ ಅಂದ್ರಿ? 32 ಇಂಚ್ ಅಲ್ಲಿ. standard. ಅದ್ರಲ್ಲಿ ಎಷ್ಟು ಕುಪ್ಪಸಗಳಾಗ್ತವೆ? ಅಂದ್ರೆ ಅವು Depend upon styles. ಸ್ಟೈಲ್ ಅಲ್ಲಿ. Okay, okay. ಈಗ ನಮ್ದು ರಿಯಲ್ ಕುಪ್ಸ ಅಂದ್ರೆ ನೀವು ನಮ್ಮ ಇಲ್ಕಲ್ ಸುತ್ತಮುತ್ತ ಅಜ್ಜಿಯವರು ಉಟ್ಕೊಂಡಿರೋದು ನೋಡ್ಬೇಕು. ಅದು ಹೆಂಗಿರುತ್ತೆ ಅಂದ್ರೆ ಇದು ಸಿಲ್ಕ್ ಇರೋದ್ರಿಂದ ನಮ್ಮ ಟೆಂಪರೇಚರ್ಗೆ ಸಾಕಾಗಲ್ಲ. ಅದಕ್ಕೋಸ್ಕರ ಈ ಕೊಂಕಳ ಕುಬ್ಸ ಅಂತ ಹೇಳ್ತೀವಿ ನಾವು. ಇಲ್ಲೆಲ್ಲ ಕಾಟನ್ ಹಾಕಿ ಬೇರೆ ಭಾಗದಲ್ಲಿ ಸಿಲ್ಕ್ ಹಾಕೊಂಡು ಹೊಲ್ಕೊಂಡಿರ್ತಾರೆ. ಅದನ್ನ ಕೆಲವೊಬ್ರು ಬರೀ ಅರ್ಧ ಮೀಟರ್ ಹೊಲ್ಕೊಳ್ತಾರೆ, ಕೆಲವೊಬ್ರು 1 ಮೀಟರ್ ಆದ್ರೂ ಸಾಕಾಗಲ್ಲ. ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ 21 ಮೀಟರ್ ಅಂತೂ ಸಿಗುತ್ತೆ ನಮ್ಗೆ. ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು ಸರ್? ಅಲ್ಲ 21 ಮೀಟರ್ ಅಂತೂ ಸಿಗುತ್ತೆ. ಒಬ್ಬೊಬ್ರು 1 ಮೀಟರ್ ಹೊಲ್ಸ್ಕೊತಾರೆ, ಒಬ್ರು ಅರ್ಧ ಮೀಟರ್ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನಮಗ್ ಸಿಗೋದು ಮಾತ್ರ 21 ಮೀಟರ್ ಉದ್ದ ಸಿಕ್ಕುತ್ತೆ. ಓಕೆ ಸರ್, ಇದು ನಿಮಗೆ ಎಲ್ಲಿಂದ ಬರುತ್ತೆ ಇಂಪೋರ್ಟ್ ಆಗೋದು? ಇದು ಎಲ್ಲಿಂದ ನಿಮ್ಗೆ ಇಂಪೋರ್ಟ್ ಆಗುತ್ತೆ? ಮೀನ್ಸ್ ಯಾವ ಕಡೆಯಿಂದ? ಈಗ ಇದು ರೇಷ್ಮೆ ನಮ್ ಮಲ್ಬೆರಿ ಸಿಲ್ಕ್ ಇದೆಯಲ್ಲ, ನಮ್ ಕರ್ನಾಟಕದಲ್ಲಿ ಮಾತ್ರ ತಯಾರಾಗೋದು. ರೇಷ್ಮೆಲಿ ತುಂಬಾ ವಿಧಗಳಿದೆ, ಮಲ್ಬರಿ, ಟಸರು, ಈ ತರದ್ದು ಬೇರೆ ಬೇರೆ ರೇಷ್ಮೆಗಳಿದೆ. ಆದ್ರೆ ನಮ್ಮ ಇದು ಇದೆಯಲ್ಲ ಮಲ್ಬರಿ ಮಾತ್ರ. ಮಲ್ಬೆರಿ ಆಗೋದು ಮೇನ್ ಜಾಸ್ತಿ ಹೈಯೆಸ್ಟ್ ಪ್ರೊಡಕ್ಷನ್ ನಮ್ಮ ರಾಮನಗರ, ಸಿದ್ಲಘಟ್ಟ ಮತ್ತೆ ಮಂಡ್ಯ ಈ ಸುತ್ತಮುತ್ತನೇ ಜಾಸ್ತಿ ಪ್ರೊಡಕ್ಷನ್ ಆಗೋದು. ಅಲ್ಲಿಂದ ಬರುತ್ತೆ. ಆಮೇಲೆ ಬಣ್ಣ ಇಲ್ಲೇ ಆಗುತ್ತೆ ನಮ್ದು. ಮತ್ತೆ ನೈಸರ್ಗಿಕ ಬಣ್ಣ ಮಾಡ್ತೀವಿ. ಇದು ಸ್ವಲ್ಪ ಕೆಮಿಕಲ್, ಇದು ಕೆಮಿಕಲ್ ಇದೆ. ಇದೆಲ್ಲ ನೈಸರ್ಗಿಕ ಬಣ್ಣ. ಇದೆಲ್ಲ ಇದೆಯಲ್ಲ ಅಡಿಕೆ ಬೇಯಿಸಿ ಮಾಡಿರೋಂತ ಬಣ್ಣ ಇದು. ಇದು ಮತ್ತೆ ಇದು ಮಂಜಿಷ್ಟ ಅಂತ ಹೇಳಿ ಒಂದು ಬೇರ್ ಬರುತ್ತೆ, ಆ ಬೇರಿಂದ ಮಾಡಿರೋಂತ ಬಣ್ಣ. ಹಿಂಗೆ ತುಂಬಾ ನಾವು ನೈಸರ್ಗಿಕ ಬಣ್ಣಗಳು ಮಾಡ್ತೀವಿ, ಬೇರೆ ಬೇರೆ ನ್ಯಾಚುರಲ್ ಬಣ್ಣನೂ ಮಾಡ್ತೀವಿ. ಓಕೆ, ಇದು ನಿಮ್ಗೆ ಇಲ್ಲಿ ರಾಮನಗರ ಆ ಕಡೆ ಬರುತ್ತೆ ಅಂದ್ರೆ ರೇಷ್ಮೆ ಬರುತ್ತೆ, ಆಮೇಲೆ ಬಣ್ಣ ನಾವಿಲ್ಲ ಬರೋದು ಈ ತರ. ಹೌದೌದು. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ, ಇದು ರಾ ರೇಷ್ಮೆ ಬರೋದು ಈ ತರ ನೋಡಿ ಇಲ್ಲಿ. ಸೊ ರಾ ರೇಷ್ಮೆ ಬರೋದು ಈ ತರ, ಅದನ್ನ ಅವರು ನೆಕ್ಸ್ಟ್ ಕಲರ್ ಮಾಡಿ ಸೊ ಈ ತರ ಮಾಡ್ತಾರೆ. ಅವರೇ ನ್ಯಾಚುರಲ್ ಆಗಿ ಒಂದಿಷ್ಟು ಕಲರ್ಗಳನ್ನ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲೊಂದು ಕಲರ್ ಇದೆ, ಅಲ್ಲೊಂದು ಕಲರ್ ಇದೆ, ಈಗ ಇಲ್ಲೊಂದು ಕಲರ್ ಇದೆ. ಆದ್ರೆ ಇದು ನ್ಯಾಚುರಲ್ ಪ್ಲಸ್ ಕೆಮಿಕಲ್ ಮಿಕ್ಸ್ ಅನ್ಸುತ್ತೆ. ಈಗ ನೋಡ್ಬೋದು ನೀವು, ಕಣ ರೆಡಿ ಆಗ್ತಾ ಇದೆ. ಒಂದು ಕಣ ರೆಡಿ ಆಗ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು, ಮೀನ್ಸ್ ಎಳೆಯಿಂದ ಹಿಡಿದು ಹೆಂಗೆ ಪ್ರೊಸೆಸ್ ಇದೆ ಅದನ್ನ ಒಂದ್ಸಲ ಕೇಳ್ಬಿಡೋಣ. ಈಗ ಒಂದು ಕಣ ರೆಡಿ ಆಗ್ಬೇಕು ಅಂದ್ರೆ, ಒಂದು 21 ಮೀಟರ್ ರೆಡಿ ಆಗ್ಬೇಕು ಅಂದ್ರೆ ಸೊ ಅದಕ್ಕೆ ಬೇಸಿಕ್ ಆಗಿ ಏನೇನ್ ಬೇಕು ಸರ್? ಈಗ ಕಣ ಆಗ್ಲಿ ಯಾವ್ದೇ ಆಗ್ಲಿ ಕೈಮಗ್ಗ ಅಂದ ತಕ್ಷಣ ಏನಾಗುತ್ತೆ, ಬರೀ ನೇಕಾರ್ ಅಷ್ಟೇ ಗೊತ್ತಾಗತ್ತೆ. ಅದ್ರ ನೇಕಾರ್ ಹಿಂದೆನು 7 ಜನ ಕೆಲಸ ಮಾಡೋರು ಇದಾರೆ. 7 ಜನ. ಅದು ರೇಷ್ಮೆ ಬರ್ಲಿಕ್ಕಿಂತ ಮುಂಚೆ. ಅದು ರೇಷ್ಮೆ ಇನ್ನು ತಯಾರಾಗಬೇಕಂದ್ರೆ ಅಲ್ಲಿ ಒಂದು 4 ಜನ ಕೆಲಸ ಮಾಡಿರ್ತಾರೆ. ರೇಷ್ಮೆ ಬಂದಾದ್ಮೇಲೆ ನಮ್ದು ಫಸ್ಟ್ ಬಣ್ಣ ಹಾಕ್ತಾರೆ. ಬಣ್ಣ ಅಲ್ಲಿ ಇಬ್ರು ಬಣ್ಣ ಹಾಕ್ತಾರೆ. ಆಮೇಲೆ ಹಸ ಮಾಡೋದು ಅಂತ ಹೇಳಿ, ಅಂದ್ರೆ ಈ ಬಣ್ಣ ಮಾಡೋ ಟೈಮಿಗೆ ಯಾವ್ದಾದ್ರು ಎಳೆ ಕಟ್ಟಾಗಿರುತ್ತಲ್ಲ ಅದನ್ನೆಲ್ಲ ಜೋಡಣೆ ಮಾಡಿ ಮತ್ತೆ ಅದಕ್ಕೊಂದು ಗಂಜಿ ಹಾಕ್ತಾರೆ. ಅದಕ್ ಅಂದ್ರೆ ಸ್ಟ್ರೆಂತ್ ಬರೋಕ್ಕೋಸ್ಕರ. ಇದು ಇಷ್ಟೆಲ್ಲ ತೂಕ ಹಾಕ್ಬೇಕು, ಆ ತೂಕ ಎಲ್ಲ ಹಾಕಿರ್ತಾರೆ. ಇಷ್ಟೆಲ್ಲ ಸ್ಟ್ರೆಂತ್ಗೋಸ್ಕರ ತಡ್ಕೊಳಕ್ಕೆ ಗಂಜಿ ಹಾಕ್ತಾರೆ. ಅಂಟ ಹಾಕೋದು ಅಂತ ಹೇಳ್ತೀವಿ. ಅಂಟ ಹಾಕಿ ಅದನ್ನ ಹಸ ಮಾಡ್ತಾರೆ. ಅದೇ ಹಸ ಮಾಡಿದ್ಮೇಲೆ ಅಲ್ಲಿ ಡೈಯಿಂಗ್ ಅಲ್ಲಿ 2 ಜನ, ಅಂದ್ರೆ ಡೈಯಿಂಗ್ ಅಂದ್ರೆ ಬಣ್ಣ ಮಾಡಲು 2 ಜನ. ಆಮೇಲೆ ಹಸ ಮಾಡ್ತಾರೆ. ಹಸ ಮಾಡಿ ಮತ್ತೆ ಅಂಟ ಹಾಕೋದಕ್ಕೆ ಅಲ್ಲಿ 2 ಜನ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಈಗ ಅದು 21 ಮೀಟರ್ ಅಂತ ಹೇಳಿದ್ನಲ್ಲ ನಾನು. ಈ 21 ಮೀಟರ್ ಮುಗಿದ್ಮೇಲೆ ಮತ್ತೆ ಜಾಯಿಂಟ್ ಮಾಡ್ಬೇಕಲ್ಲ, ಇದು ಮುಗಿದ್ಮೇಲೆ ಮತ್ತೆ ಜಾಯಿಂಟಿಂಗ್ ಅಂತ ಹೇಳ್ತದೆ. ಅವಾಗ ಇಬ್ರು ಕೆಲಸ ಮಾಡ್ತಾರೆ. ಅಂದ್ರೆ ಒಟ್ಟು ಟೋಟಲ್ 6 ಜನ ಪ್ಲಸ್ ಇವ್ರೊಬ್ರು 7 ಜನ ಕೆಲಸ ಮಾಡೋ. ಫೈನಲ್ ಟಚ್ ಕೊಡೋದು ಇವರು. ಫೈನಲ್ ಟಚ್ ಕೊಡೋದು ಇವರು ನೇಕಾರ. ಮತ್ತೆ ಇದು ಹೆಂಗಿದೆ ಅಂದ್ರೆ, ಇದು ಡಾಬಿ ಇದೆಯಲ್ಲ ಅಜರ್, ಒಂದೇ ನಿಮಿಷ. ಇದು ಈಗ 10 ಕೋಲ್ ಡಾಬಿ ಅಂತ ಹೇಳ್ತೀವಿ ನಾವು. ಅಲ್ಲಿ 10 ಪಾಯಿಂಟ್ಸ್ ಇದೆಯಾ? ಇಲ್ಲಿರುತ್ತೆ ನೋಡಿ. 1 2 3 4 5 6 7 8 9 10 ಇದೆ. 10 ಇದೆಯಲ್ಲ, ಈ 10 ಅಲ್ಲಿ ಡಿಸೈನ್ ಮಾಡ್ಕೊಂಡಿರ್ತೀವಿ ನಾವು. ಇದನ್ನ ಈಗ ಇದು ಸದ್ಯಕ್ಕೆ 8 ಡಿಸೈನ್ ಮಾಡಿದೀವಿ ನಾವು. ಇನ್ನ 2 ಆ ಕಡೆ ಲೆಫ್ಟ್ ಮಾಡಿದೀವಿ, ಹಾಗೆ ಬಿಟ್ಬಿಟ್ಟಿದೀವಿ. ಅಂದ್ರೆ ಈಗ ಒಂದು ಮೋಟಿಫ್ ಆಗ್ಬೇಕಂದ್ರೆ ಇಷ್ಟು ಡೌನ್ ಇದೆ, 1 ಅಪ್ 1 ಡೌನ್, 1 ಅಪ್ 1 ಡೌನ್. ಮತ್ತೆ ನೆಕ್ಸ್ಟ್ ನೋಡಿ ಇದು ಚೇಂಜ್ ಇದೆ, 1 ಡೌನ್ ಇದ್ರೆ 2 ಅಪ್ ಇದೆ. ಮತ್ತೆ ಇಲ್ಲಿ ನೋಡಿ ಇದು ಮತ್ತೆ 3 ಆಗತ್ತೆ, ಇದು 4 ಆಗಿದೆ. ಈಗ ಹಂಗೆ ಈಗ ಇಲ್ಲಿ ನೋಡ್ತಾ ಹೋಗ್ರಿ, ಗೊತ್ತಾಗತ್ತೆ ನೋಡಿ. ನೈರೇಜರಿಗೆ ಈಗ ಇಲ್ಲಿ ನಿಮ್ಗೆ ಇದು ಅಲ್ಲಿ ಹೆಂಗ್ ಲಿಫ್ಟ್ ಆಗುತ್ತೋ ಅಲ್ಲಿ ಇದೇ ತರನೇ ಆಪರೇಟ್ ಆಗುತ್ತೆ. ಯಾವ್ದು ಬಂದಾಗ ಅವಾಗ ಲಿಫ್ಟ್ ಆಗುತ್ತೆ ಇದು. ಹಾ, ಈ 8 ಅದಕ್ಕೆ ಕನೆಕ್ಷನ್ ಇದೆ.
ಎಂಟು ಆ ಕನೆಕ್ಷನ್ ಇದೆ. ಓ ಇದ್ರ ಥ್ರೂ ಇದೆ. ಅಲ್ಲಿ ಯಾವ್ದು ಲಿಫ್ಟ್ ಆಗುತ್ತಲ್ಲ ಅವಾಗ ಇದು ತಾನೇ ಆಟೋಮೆಟಿಕ್ ಆಗಿ ಅಪ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇದು ಪ್ಯೂರ್ ರೇಷ್ಮೆ, ಅಲ್ಲಿ ಕಾಟನ್, ಅಲ್ಲೊಂದು ಸ್ವಲ್ಪ ಕಾಟನ್ ಇರುತ್ತೆ. ಹೌದು. ಓಕೆ. ಆ ಕಾಟನ್ ಸೇರ್ಸಕ್ಕೆ ಏನಾದ್ರು ಇಂಟೆನ್ಷನ್ ಇದೆಯಾ, ರೀಸನ್ಸ್ ಇದೆಯಾ? ಅಂದ್ರೆ ರೇಷ್ಮೆ ಕಾಟನ್, ರೇಷ್ಮೆ ಬೈ ರೇಷ್ಮೆ ಆದ್ರೆ ತುಂಬಾ ನಮ್ಮ ಟೆಂಪರೇಚರ್ಗೆ, ನಮ್ಮ ವಾತಾವರಣಕ್ಕೆ ಓಕೆ. ಕೆಲವೊಂದು ಯಾವುದೇ ಆಗ್ಲಿ, ಯಾವುದೇ ಪ್ರಾಡಕ್ಟ್ ಆಗ್ಲಿ ಮೊದ್ಲಿಂದ ಹಿರಿಯರು ಹೇಗ್ ಮಾಡಿರ್ತಾರೆ ಅಂದ್ರೆ ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿನೇ ಮಾಡಿರ್ತಾರೆ. ಈಗ ನಮ್ಮ ವಾತಾವರಣಕ್ಕೆ ನಾವು ಜಾಸ್ತಿ ಬರೀ ರೇಷ್ಮೆ ಉಟ್ಕೊಂಡು ಅಡ್ಡಾಡಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಾಟನ್ ಸೇರಿಸಿದ್ರೆ ಬೆಲೆನೂ ಕಡಿಮೆ ಆಗತ್ತೆ, ಮತ್ತೆ ನಮ್ಗೆ ಒಳ್ಳೆ ಕಂಫರ್ಟ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದು ಮೊದ್ಲಿಂದಾನು ಮಾಡ್ತಾ ಬಂದಿದ್ದಾರೆ. ಓಕೆ. ಅಂದ್ರೆ ಇದುವರೆಗೂ ಸರ್ ಐ ಥಿಂಕ್ ವರ್ಲ್ಡ್ ಅಲ್ಲೇ ಮೊದಲನೇ ಕಣ ರೆಡಿ ಮಾಡುವಂತ ಗುಳಗುಡ್ ಅಂತ ಕೇಳ್ಪಟ್ಟೆ ನಾನು. ಹೌದು, ಬ್ಲೌಸಿಗೆ ಅಂತ ಇರೋದೇ ಗುಳಗುಡ, ಮತ್ತೆ ನಿಮ್ಗೆ ಎಲ್ಲೂ ತಯಾರು ಮಾಡದೆ ಈಗ್ಲೂ ಇಲ್ಲ. ಈಗ್ಲೂ ಇಲ್ಲ. ಈಗ್ಲೂ ಇಲ್ಲ. ಇಲ್ಲ. ಓಕೆ. ಅಲ್ಲ ಈಗೂ ಅಂದ್ರೂ ಈಗ ಬ್ಲೌಸ್ ಉಟ್ಕೊಳ್ಳೋರೆ ಕಡಿಮೆ, ಇನ್ನು ಬ್ಲೌಸ್ ಎಲ್ಲಿ ಮಾಡಿ ಮಾರಕ್ಕಾಗತ್ತೆ? ಯಾಕಂದ್ರೆ ಇರೋರಿಗೆ ಕೆಲಸ ಕೊಡೋದು ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಹಂಗಾಗಿ ಇದನ್ನ ಬ್ಲೌಸ್ ತರಾನು ಮಾರೋದು ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ ನಮ್ದು ಒಂದು 100 ಮೀಟರ್ ಬ್ಲೌಸ್ ಬರುತ್ತೆ ಅಂದ್ರೆ ತಿಂಗಳಿಗೆ, ಅದರಲ್ಲಿ ನಮ್ದು 80 ಮೀಟರ್ ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ. ಅಂದ್ರೆ ಡೈರಿಗಳು, ಸಬ್ ಪ್ರಾಡಕ್ಟ್ ತರ ಮಾಡ್ತಾ ಇದ್ವಿ. ಯಾಕಂದ್ರೆ ನಾನು ಇದನ್ನ ರಿವೈವ್ ಮಾಡ್ತಾ ಇದ್ದಿದ್ದು ನಂದು ಆಕ್ಚುಲಿ ಹಂಪಿ. ನಾನು ಇಲ್ಲಿ ಬಂದು ಇದು ಕೋವಿಡ್ ಟೈಮ್ ಇಂದ ಶುರು ಮಾಡಿದ್ದೀನಿ ಈ ಕೆಲಸ. ಅದು ಎಷ್ಟು ಚೆನ್ನಾಗಿ ಓಡಿತ್ತು ಅಷ್ಟೇ ಚೆನ್ನಾಗಿ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಬ್ಲೌಸ್ ಮಾರೋದು ತುಂಬಾ ಕಷ್ಟ. ಯಾಕಂದ್ರೆ ಕೆಲವೊಂದು ಕಡಿಮೆ ಪ್ರಾಡಕ್ಟ್ ಇದಾವೆ, ಕಾಂಪಿಟೇಷನ್ ಇವೇ ಇದೆ. ಅಂದ್ರೆ ಈಗ ಮಷೀನ್ ಅಲ್ಲಿ ತಯಾರಿಸಿದ್ರೆ ಅದು ಪಾಲಿಸ್ಟರ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ 70 ರೂಪಾಯಿಗೆ ಸಿಗತ್ತೆ. ಈಗ ನಮ್ದು ಇದೆಲ್ಲ ಮಾಡಿದ್ಮೇಲೆ 500 ರೂಪಾಯಿಗೆ ಮೀಟರ್ ಆಗುತ್ತೆ. ಈಗ ಕಂಪೇರ್ ಮಾಡಿದಾಗೆ ಮಾಮೂಲು ಜನಕ್ಕೆ ಮಾರಕ್ ಆಗಲ್ಲ. ಅಂದ್ರೆ ಇಲ್ಲ ನಾವು ಅದನ್ನೇ ಬೇಕು ಅಂತ ಪ್ರಿಪೇರ್ ಮಾಡ್ತೀವಿ, ನಾವು ಅದನ್ನ ಫೋರ್ಸು ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಅದನ್ನ ಸಬ್ ಪ್ರಾಡಕ್ಟ್ ಆಗಿ ಡೈರೀಸ್ ಮಾಡಿದೀವಿ, ಬ್ಯಾಗ್ ಗಳು ಮಾಡಿದೀವಿ, ಮೊಬೈಲ್ ಪೌಚ್ ಗಳು ಮಾಡಿದೀವಿ, ಫೈಲ್ ಗಳು ಮಾಡಿದೀವಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಈ ಒಂದು ಕಣದ ಇದರಲ್ಲಿ ಮೀನ್ಸ್ ಎಲ್ಲಾದ್ರೂ ಕಾಂಪಿಟೇಷನ್ಸ್ ಈ ತರದ ಆಗ್ತಾ ಇರುತ್ತಾ? ಮೀನ್ಸ್ ಅಂದ್ರೆ ನೇಕಾರಿಕೆ ನಡೀತಾ ಇರ್ತಲ್ವಾ, ಆ ಲೆವೆಲ್ ತರ ಏನಾದ್ರು? ಇಲ್ಲ, ಇದೇ ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ ಪವರ್ ಲೂಮ್ ಗಳಿಗಿದೆ, ಆದ್ರೆ ಕೈಮಗ್ಗ ಕಾಂಪಿಟೇಷನ್ ಅನ್ನೋದೇ ಇಲ್ಲ. ಎಷ್ಟು ಮಾಡಿದ್ರು ಅದಕ್ಕೆ ತುಂಬಾ ಬೇಡಿಕೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಈಗ ಮಷಿನ್ ಕಿಂತನೂ ನಿಮಗೆ ಕೈಮಗ್ಗದಲ್ಲಿ ಇದ್ರೆ ತುಂಬಾ ಒಳ್ಳೇದು. ಇಲ್ಲೇ ತುಂಬಾ ಜನ ಇವರು ಎಲ್ಲ ಹೇಳ್ತಾ ಇರ್ತಾರೆ, ನಾವು ಯಾವಾಗಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಮೇನ್ ನಮ್ಮೂರಲ್ಲಿ 10,000 ಮಗ್ಗ ಇದು, ಈಗ ನಿಮ್ಗೆ 70 ಸಿಗಲ್ಲ, 70 ಮಗ್ಗ ಸಿಗಲ್ಲ. 10,000 ಮಗ್ಗ ಇದು, 10,000 ಕೈಮಗ್ಗ ಇದು, ಈಗ 70 ಮಗ್ಗ ಸಿಗಲ್ಲ. ಗುಳಗುಡದಲ್ಲಿ ಟೆಕ್ನಾಲಜಿ ಯಾವ್ದಕ್ ಬೇಕಂದ್ರೆ ಕೆಲವೊಂದು ಕಡೆ ಬೇಕು, ಆದ್ರೆ ಎಲ್ಲಾ ಕಡೆನೂ ಟೆಕ್ನಾಲಜಿ ಜಾಸ್ತಿ ಆದ್ರೂ ಅದು ನಮಗೆ ಹಾನಿಕರನೇ. ಯಾಕಂದ್ರೆ ಈಗ ಪವರ್ ಲೂಮ್ ನಮ್ಗೆ ಎಷ್ಟು ಬೇಕಿತ್ತು ಅಷ್ಟು ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಈಗ ಪಾಲಿಸ್ಟರ್ ಅದು ಅದಕ್ಕೆ ರೇಷ್ಮೆ ಕೊಡಕ್ ಆಗಲ್ಲ, ಯಾಕಂದ್ರೆ ಅದು ಒಂದು ದಿವಸಕ್ಕೆ ಏನಿಲ್ಲ 100 ಮೀಟರ್ ಮಾಡ್ಬಿಡತ್ತೆ. ಇವ್ರು ದಿನಕ್ಕೆ 2 ರಿಂದ 3 ಮೀಟರ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಅಂದ್ರೆ ಇದು ಜಾಸ್ತಿ ಜನಕ್ಕೆ ಕೆಲಸ. ಈಗ ಅದು ಒಂದು ಪವರ್ ಲೂಮ್ ಹಾಕಿದ್ರೆ ನಿಮಗೆ ಏನಿಲ್ಲ ಅಂದ್ರೆ ಮಿನಿಮಮ್ 20 ಜನದ ಕೆಲಸ ಕಸ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ತುಂಬಾ ಜನ ಮೈಗ್ರೇಟ್ ಆಗಿದ್ದಾರೆ. ಈಗ ನೀವು ಕಾಮಾಕ್ಷಿ ಪಾಳ್ಯದಲ್ಲಿ ಹೋದ್ರೆ ನಮ್ ಗುಳೇದಗುಡ್ದವ್ರು ಒಂದು 15 ರಿಂದ 20,000 ಜನ ಸಿಗ್ತಾರೆ. ಇಲ್ಲಿಂದ ಎಲ್ಲ ದುಡಿಯಕ್ ಹೋಗಿದ್ದಾರೆ. ಪವರ್ ಲೂಮ್ ಗಳು ಜಾಸ್ತಿ ಆಯ್ತು. ಆಮೇಲೆ ಬ್ಲೌಸ್ ಗೆ ಮಾರ್ಕೆಟ್ ತುಂಬಾ ಕಡಿಮೆ ಆಯ್ತು, ಯಾಕಂದ್ರೆ ಬ್ಲೌಸ್ ಉಡೋರೆ ಕಡಿಮೆ. ಅಂದ್ರೆ ಈಗ ಪವರ್ ಲೂಮ್ ಅಲ್ಲಿ ಮಾಡಿದ್ರು ಅವ್ರಿಗೂ ತುಂಬಾ ಬೇಡಿಕೆ ಕಡಿಮೆ ಇದೆ ಈಗ. ಅಂದ್ರೆ ಈಗ ಒಬ್ಬ ಮನುಷ್ಯ ದಿನಕ್ಕೆ 2 ಮೀಟರ್ ಮಾಡೋನು ಇವ್ರಿಗೆ ಈಗ ಮಷಿನ್ ಕೊಟ್ಬಿಟ್ರೆ 100 ಮೀಟರ್ ಮಾಡ್ತಾನೆ. ಅಂದ್ರೆ ಇನ್ನು 98 ಮೀಟರ್ ಮಾರ್ಬೇಕಲ್ಲ, 2 ಮೀಟರ್ ಈಸಿಯಾಗಿ ಮಾರಿಬಿಡ್ಬೋದಿತ್ತು. ಇನ್ನು 98 ಮೀಟರ್ ಮಾರಕ್ಕೆ ತುಂಬಾ ಆಗ್ಬಿಟ್ಟಿದೆ. ಈ 21 ಮೀಟರ್ ರೆಡಿ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕು? ಈಗ ಇದು 10 ದಿನ ಆದ್ರೂ ಬೇಕಾಗತ್ತೆ. 10 ದಿನ ಸೀರೆ ಹಂಗಲ್ಲ, ಒಂದ್ ದಿನ ರೆಡಿ ಆಗುತ್ತೆ. ಇಲ್ಲ ಅದನ್ನು ಡಿಸೈನ್, ಅದು ನೀವು ಮಷೀನ್ ನೋಡಿದಿರಿ, ಕೈಮಗ್ಗದಾದ್ರೂ ನೀವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಬರೀ ಕಾಟನ್ ಸೀರೆ ಆದ್ರೆ 2 ದಿನ ಬೇಕು. ಅದರಲ್ಲಿ ಸೆರಗ್ ರೇಷ್ಮೆ ಇದ್ರೆ 3 ದಿನ ಬೇಕಾಗತ್ತೆ. ನಿಮ್ ಬರೀ ಫುಲ್ ರೇಷ್ಮೆ ಸೀರೆ ಇದ್ರೆ ಅದು 4 ದಿನ ಬೇಕಾಗತ್ತೆ. ಮತ್ತೆ ಅದರಲ್ಲಿ ಟೆಂಪಲ್ ಬಾರ್ಡರ್ ಇದ್ರೆ 8 ದಿನ ಬೇಕಾಗತ್ತೆ. ಅದು ಯಾವ್ಯಾವ ಡಿಸೈನಿಗೆ ಅನುಗುಣವಾಗಿನೇ ನೀವು ಇದು ಮಾಡಿ. ಓಕೆ, ಅಲ್ಲಿ ನೋಡ್ತಿದ್ರಲ್ವಾ ರೇಷ್ಮೆ ಕಾಟನ್ 2 ಇದೆ, ಬೇರೆ ಬೇರೆ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಈಗ ಇದು ನೋಡಿ, ಹೊರಗಡೆ ಇಲ್ಲಿ ಬ್ಲೂ ಇದೆ, ಆ ಕಡೆ ಗ್ರೀನ್ ಇದೆ, ಕೆಳಗಡೆ ಪಿಂಕ್ ಇದೆ. ಅವೆಲ್ಲವೂ ಸೇರಿ ಅಲ್ಲಿ ರೆಡಿ ಆಗ್ತಿರೋದು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಡೀಟೇಲ್ ಆಗಿ ಒಂದ್ಸಲ ನೋಡೋಣ ಬನ್ನಿ ಯಾವ ತರ ಡಿಸೈನ್ ಇದೆ ಅಂತ ಹೇಳಿ. ಅದೇ ಇದು ಬ್ಯಾಕ್ ಸೈಡು, ಆಕ್ಚುಲ್ ಆಗಿ ಡೌನ್ ಸೈಡ್ ಇರುತ್ತಂತೆ ಒರಿಜಿನಲ್.
ಅಪ್ಪಾಜಿ ಎಷ್ಟು ವರ್ಷದಿಂದ ಹೇಳ್ತಾರಿ? 52 ವರ್ಷ ಆತು. 52 ವರ್ಷ ರೀ. ಸೊ ಏನ್ ಅನ್ಸತ್ರಿ ಇದು? ಅಂದ್ರೆ ಮೊದಲು ಭಾಳ ಇದ್ವು ರೀ ಎಲ್ಲ, ಇವ ಮಗ್ಗ ಈ ಕಡಿಮೆ ಆಗವ, ರೆವಲ್ಯೂಷನ್ ಆಗಿತ್ತು ಪೂರ್ತಿ, ಏನ್ ಅನ್ಸತ್ರಿ? ಈಗ ಏನಿಲ್ಲ, ಮೊದಲಿನ ನೇಕಾರು ಹೆಂಗ ವಯಸ್ಸಾಗಿಂದ ಕ್ಲಾಸ್ ಆದ್ರು ಇದ್ರಾಗ ಉತ್ಪನ್ನ ಇಲ್ಲ ನೇಯವರಿಗೆ. ಹಾ ರೀ. ಆ ಉದ್ದೇಶಕ್ಕೆ ಗುಳೆ ಹೋಗ್ಬಿಟ್ರು. ಹಾ ಹಾ ಈಗ ಯಾವ ಪೀಳಿಗೆ, ಮುಂದಿನ ಪೀಳಿಗೆ ಇಲ್ಲ. ಈಗ ಎಷ್ಟೊತ್ತಿದ್ರು ನಮ್ಮಂತಾರ ಇದನ್ ಮಾಡ್ತಾರ. ಹಾ ರೀ. ಈ ಹೊಸ ಪೀಳಿಗೆಗಳು ಯಾವ್ದ ಟೆಕ್ಸ್ಟೈಲ್ ಕಲ್ತ್ರು ಹಾ ರೀ. ಈ ಉದ್ಯೋಗಕ್ಕೆ ಬರಾಕ್ ಹೋಗೋದಿಲ್ಲ. ಅವರು ಮಾಲಕರಾಗಿ ನೇಸ್ಕೊಳಕ್ ಹೋಗ್ತಾರ, ಹೌದ್ರಿ. ಆದ್ರೆ ಉದ್ಯೋಗ ಮಾಡಿ ಪ್ರೊಡಕ್ಟ್ ಮಾಡಕ್ ಹೋಗೋದಿಲ್ಲ. ಇದು ಧರ್ಮದಿಂದ ಬದುಕುವಂತ ಜೀವನ. ಇದು ಯಾವುದು ಅನ್ಯಾಯ ಅತ್ಯಾಚಾರ ಯಾವುದು ಇಲ್ಲ ಇದ್ರಾಗ. ಯಾಕಂದ್ರೆ ಬೆಳಗ್ಗೆಯಿಂದ ಎಷ್ಟು ನೇದ್ರು ನಾವು 3 ಮೀಟರ್ ನೇಯ್ಬೇಕಾದ್ರೆ ದೊಡ್ಡ ಸಮಸ್ಯೆ ಐತಿ. 3 ಮೀಟರ್ ಇವತ್ತಿನ ಮಿತಿಗೆ 3 ಮೀಟರ್ ನೇಯ್ಬೇಕು. 3 ಮೀಟರ್ ನೇಯ್ದ್ರೆ ಎಷ್ಟಾಗತ್ತ? 360 ರೂಪಾಯಿ ಆಗತ್ತ. 360 ರೂಪಾಯಿ. ಒಂದು ಹೋಟೆಲ್ನ್ಯಾಗ ಉದ್ಯೋಗ ಮಾಡೋಂಗ 500 ರೂಪಾಯಿ ಕೊಡ್ತಾರ. ನಾಷ್ಟಾ ಕೊಟ್ಟು ಆಮ್ಯಾಗಿಂದ ಎಲ್ಲ ಎಕ್ಸ್ಟ್ರಾ ಕೊಟ್ಟು ಈ ಉದ್ಯೋಗಕ್ಕೆ ಯಾರು ಬರ್ತಾರ? ಡಿಮ್ಯಾಂಡ್ ಇಲ್ರಿ, ಡಿಮ್ಯಾಂಡ್ ಇಲ್ಲ. ಈ ಉದ್ದೇಶಕ್ಕನ ಯಾರಾದ್ರೂ ಬಾರ್ ಅಂಗಡಿಯಾಗ ಸಪ್ಲೈಯರ್ ಆಗ್ತಾರ, ಆನಂತರ ಕ್ಲೀನರ್ ಕೆಲಸ ಮಾಡ್ತಾರ. ಈ ಕೆಲಸ ಬಿಟ್ಟು ಎಲ್ಲಾನು ಮಾಡ್ತಾರ. ಆದ್ರೆ ನಮಗೆ ಇದು ತೆಗೆದ ಬಿಟ್ರೆ ಇನ್ನೊಂದು ಏನೂ ಬರುದಿಲ್ಲ. ನಾವ್ ಇದಕ್ಕೆ ಅಡಿಟ್ ಆಗಿಬಿಟ್ಟಿವಿ. ಎಷ್ಟ ಕೊಡ್ಲಿ, ನೆಮ್ಮದಿ ಜೀವನ ಇದು. ಯಾವತ್ತೂ ಮಾಡೋ ಕೆಲಸ ನೆಮ್ಮದಿ ಇರ್ತದಲ್ಲ. ಕರ್ತವ್ಯ ಮಾಡೋದು ನೆಮ್ಮದಿ ಜೀವನ. ಆದ್ರೆ ಇಂದ್ರಿಯ ನಿಗ್ರಹ ಆಗಿಸಿದ್ರೆ ಮಾತ್ರ ಇದು ಉದ್ಯೋಗ ಬರುತ್ತೆ. ಚಂಚಲ ಮನಸ್ಸಿದ್ರೆ ಯಾವ್ದಾದ್ರು ವೇಸ್ಟ್ ಆಗತ್ತೆ. ಇದು ಏನಂದ್ರ ಈ ಅವಯವಗಳು, ಎಲ್ಲಾ ಅವಯವಗಳು ಬಹಳ ಸುರಕ್ಷಿತವಾಗಿರ್ಬೇಕಿದ್ರಾಗ. ನಾವು ವ್ಯಾಯಾಮ ಮಾಡಕ್ ಹೋಗಬೇಕು ಅವಶ್ಯಕತೆನೇ ಇಲ್ಲ. ಕಣ್ಣು, ಕಾಲು, ಕಿವಿ, ಆ ನಂತರ ಎಲ್ಲಾನು ಬುದ್ಧಿ ಮಾತ್ರ ಸೀಮಿತ ಇರ್ಬೇಕು. ಇಲ್ಲ ಅಂದ್ರೆ ಏನೇನ್ ಆಗ್ತೈತಿ ಬ್ಯಾರೆ ಬೇರೆ ಹಾಕೊಟ್ಟು ಹೋಗುತ್ತೆ. ಇದ ಬರೋದ್ರ ಏನಾರ ಆಕತಿ. ಸ್ವಲ್ಪ ನಾವು ಬೇಜವಾಬ್ದಾರಿ ಮಾಡಿದ್ವಿ ಅಂದ್ರೆ, ಈಗ ಒಂದು ಕೈವಸ್ತ್ರ ತಗೊಳಕ್ ಹೋದ್ರ ಒಂದ್ ಸ್ವಲ್ಪ ಗೀರ್ ಬಿತ್ತಪ್ಪ ಅಂದ್ರೆ ಬ್ಯಾರೇದ್ ಕೊಟ್ರಿ ಅಂತೀವಿ ನಾವು. ಮತ್ತ ಇದು 300 ರೂಪಾಯಿ ಕೊಟ್ಟು ಕೆಟ್ಟ ತಗೋತಾರಪ್ಪ ಅಂತಂದ್ರ 500-500 ರೂಪಾಯಿ 1 ಮೀಟರ್ ತಗೋತಾರಪ್ಪ ಅಂತಂದ್ರೆ ಏನ ಇದ್ರ ಅವ್ರು ಯಾಕೆ ತಗೋತಾರ? ತಗೊಳಲ್ರಿ, ಯಾರು ತಗೊಳುದಿಲ್ಲ. 10 ರೂಪಾಯಿ ಖರ್ಚಿಪ್ಪ ನಾವು ತಗೊಳಂಗಿಲ್ಲ. ನಾವು ಉದ್ಯೋಗ ಮಾಡುವವ್ರ ಮತ್ತ ಆಗೇತಿ ಕೈ ಮೀರಿ ಅಂತ ನಾವ ತಗೊಳುದಿಲ್ಲ. ಇದು ಬ್ಯಾಡ, ಬ್ಯಾರೇದ್ ಕೊಡು ಅಂತೀವಿ. ಮತ್ತೀಗ ಅವರು ನಮ್ಮನ್ನ ಸಾಕಿ ಸಲುವರು ಇದನ್ನ ತಗೊಂಡೇನು ಉಪಯೋಗ ತಗೊಂತಾರ ನೋಡು, ಅವ್ರ ಅದಾರಂತ ನಾವ್ ಅದೀವಿ. ಮತ್ ಅವ್ರಿಲ್ಲ ಅಂದ್ರೆ ನಾವ್ ಇರುದಿಲ್ಲ. ಈಗ ಎಲ್ಲವೂ 50 ರೂಪಾಯಿ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತಾರ. ಹೌದ್ರಿ. ಇಂಥ ಕಾಲದಾಗ ಇಷ್ಟಕ್ಕೊಂದು ದುಡ್ಡು ತಗೊಂತಾರ ನೋಡು ಕೊಟ್ಟು, ಮತ್ ಅವ್ರು ತಗೊಂಡು ಕೆಟ್ಟ ಅದು ಯಾವ್ದೇ ತರದಿಂದ ಯೂಸ್ ಮಾಡ್ತಾರಂದಲೇ ನಾವು ಬದುಕಿವಿ. ಇಲ್ಲಕ ಈ ಕೈಗಾರಿಕೆ ದಂಧೆದೊಳಗೆ ನೇಕಾರಿಕೆ ಯಾವಾಗಲೂ ನಶಿಸಿ ಹೋಗ್ಬಿಟ್ಟದೆ. ಈಗ ಇನ್ನೂ ಅದಾರ ಮಹಾರಾಷ್ಟ್ರದಲ್ಲಿ. ಅವಾಗಾದ್ರೂ ಹೇಳಿದ್ರು ನಮ್ಮ ಓನರು, ಮಹಾರಾಷ್ಟ್ರದಾಗ ಯೂಸ್ ಮಾಡ್ತಾರಂತ. ಮಹಾರಾಷ್ಟ್ರದಾಗ ಯಾಕೆ ಯೂಸ್? ಅಲ್ಲಿ ಕ್ಲೈಮೇಟಿಗೆ ಕಾಟನ್ ಪಾಟನ್ ಯಾವೂ ಬರುದಿಲ್ಲ. ಅಲ್ಲೇ ಮೈಗೆ ಉಪ್ಪಿನಂತ ಅಂಶ, ಈ ಬೆವರು ಬರುತ್ತ, ಎಲ್ಲವೂ ಕಟಗರಿಸಿ ಹೋಕ್ಕವು. ರೇಷ್ಮೆ ಒಂದು ಇದ್ರಷ್ಟ ನಡಿತೈತಿ. ಅವ್ರು ತಗೊಂತಾರಂತ ನಾವು ಬದುಕಿವಿ ಇಷ್ಟ. ಮತ್ತೊಂದು ಏನಿಲ್ಲ, ಎಲ್ಲದಕ್ಕೂ ತಾಳಮೇಳ ಅಂತ ಇರುತ್ತ. ಇದು ಇದ್ರ ಇದಾಗತ್ತ. ಇಂಜಿನ್ ಚಲೋ ಇರಬೇಕು ಅಂದ್ರೆ ಎಷ್ಟೋ ಹೋಗಿದ್ರು ತಗೊಂಡು ಹೋಗುತ್ತ. ಮಾಲಕ್ ಚಲೋ ಇರಬೇಕು. ಅವ ತ್ರಾಸ ಆದ್ರೂ ಅವ ತಡ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾನಂತಂದ್ರ ಅದು ಹೋಗಿ ಹತ್ತೋದು ಮುಖ್ಯ ಅಲ್ಲ. ಫಸ್ಟ್ ರೈಲು ಓಡಿಸ್ಬೇಕಾದ್ರ ದಾರಿ ಮಾಡ್ತಾರ ನೋಡು, ಅವಂದು ಶ್ರಮ ಐತಿ. ದಾರಿ ಆಗಿಂದ ನಾನು ಓಡಿಸ್ತೀನಿ, ನೀನು ಓಡಿಸ್ತೀನಿ, ಟ್ಯಾಕ್ಸ್ ಕಟ್ತಿ ಅಂತಾರ. ಅದು ಮುಖ್ಯ ಅಲ್ಲ. ಧೈರ್ಯ ಮಾಡಿ ಈ ಕ್ಷೇತ್ರಕ್ಕೆ ಧುಮುಕ್ಬೇಕಾದ್ರೆ ಇದಕ್ಕೆ ಇಷ್ಟ ಸೀಮಿತ ಅಂತಿಲ್ಲ. ಹಣಕಾಸಿಂದು ಎಲ್ಲವಕ್ಕೂ ಒಂದು ಸೀಮಿತ ಐತಿ. ಒಂದು ಬಾರ್ ಅಂಗಡಿ ಮಾಡು 10 ಲಕ್ಷ ರೂಪಾಯಿ, ಒಂದು ಸ್ವಲ್ಪ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು. ಆದ್ರೆ ಇದಕ್ಕೆ ಸೀಮಿತ ಅನ್ನೋದಿಲ್ಲ. ಇದನ್ನ ಪ್ರೊಡಕ್ಟ್ ಮಾಡ್ತೀವಿ, ಇದನ್ನ ತೋರ್ಸಕೋರೊಳಗ ನಮ್ಗೆ ಇದು ಬೇಕ್ರಿ ಅಂತ ನಾವ ಮತ್ತ ಅದನ್ನ ಮಾಡ್ಬೇಕು. ಒಂದು ಚೇಂಜ್ ಮಾಡ್ಬೇಕಾದ್ರೆ 5,000 ರೂಪಾಯಿ ಬೇಕು. ಒಂದ ಚೇಂಜ್ ಮಾಡೋದಕ್ಕ. ಅದರಿಂದ ಎಷ್ಟು ಜನ ಹಾಳಾಗ್ತದಾರ? ನೀ ತಗೊಳ್ಳೋದು 2 ಮೀಟರ್, ನಿನ್ನ ಸಂಬಂಧ ನಾವು ಪ್ರೊಡಕ್ಟ್ ಮಾಡ್ಬೇಕಂದ್ರೆ 5,000 ರೂಪಾಯಿ ಖರ್ಚು ಮಾಡ್ಬೇಕು. ಅದು ಮಾರ್ಕೆಟ್ ಇರ್ತತೆ ಇರುದಿಲ್ಲ. ಆಮ್ಯಾಗಿನ ಮತ್ತೆ ಬೇರೆ ಡಿಸೈನ್ ಬೇಕಂತಾರ. ಈಗ ಹೆಂಗ ಸೀರೆ ಒಳಗ ಕಾಂಪಿಟೇಷನ್ ಐತಿ, ಹಂಗ ಇದ್ರಾಗೂ ಹಂಗ ಅದ. ಎಲ್ಲದರಾಗೂ ಕಾಂಪಿಟೇಷನ್ ಜಗತ್ತು.
ಯಾವುದೋ ಉದ್ಯೋಗ ಮಾಡಿದ್ರು ಅಷ್ಟು ಸರಳ ಅನ್ನೋದು ಇಲ್ಲ. ಮೊದ್ಲ ನಡೀತಿತ್ತು, ಈಗ ನಡೆಯುವಂಥ ಸ್ಥಿತಿ ಇಲ್ಲ. ಒಟ್ಟು ಸ್ವಲ್ಪ ಬೇಜವಾಬ್ದಾರಿ ಮಾಡಿಬಿಡಲ್ಲ ಲುಕ್ಕಾಡಾಕಿವಿ ನಾವು, ಪ್ರೋತ್ಸಾಹ ಕೊಟ್ಟಿಲ್ಲ. ಇದನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಬದಲಾವಣೆ ಮಾಡಬೇಕು ಅಂತಂದ್ರೆ ಯಾರೂ ತಯಾರಿಲ್ಲ. ಈಗ ಒಂದು ಏನ್ ಮಾಡಿರ್ತಾರ ಅದನ್ನ ಮಾಡಿದ್ರು. ಈಗ ಬದಲಾವಣೆ ಮಾಡಿದ್ದಂತಂದ್ರೆ ಈಗ ನಮ್ಮ ಓನರ್ ಒಬ್ರ ಇದನ್ನ ಏನ್ ಮಾಡ್ಬೇಕು ಏನಿಲ್ಲ, ಪ್ರತಿಯೊಂದಕ್ಕೂ ಬದಲಾವಣೆ ಮಾಡ್ಯಾರ. ಯಾಕೆ ಮಾಡಬಾರ್ದು? ಎದ್ರಾಗರ ಬರ್ದಿಟ್ಟಾರ. ಎಂತ ಸಂವಿಧಾನನ ತಿದ್ದುಪಡಿ ಮಾಡ್ತಾರ, ಮತ್ತೆ ಇದನ್ನ ಮಾಡೋದಂದ್ರೆ ಎಷ್ಟತ್ತು ಹೋಗಿರ್ತೈತಿ, ಇಲ್ಲಾಕ ಬಿದ್ದಿರ್ತೈತಿ. ಆದ್ರೆ ಹುಟ್ಟಿದ್ದು ಯಾವತ್ತೂ ಒಂದು ಸರ ಸಾಯ್ಲೇಬೇಕು. ಬೆಲೆ ಬರುತ್ತ, ಆದ್ರೆ ತಡ್ಕೋಬೇಕು. ಎಲ್ಲದಕ್ಕೂ ಹುಟ್ಟೈತಪ್ಪ ಅಂದಿಂದ ಅದು ಮರಣ ಐತೆ. ಅದಕ್ಕೆ ನಿಮ್ಮ ಹೆಸರು ವೀರಪ್ಪ ನಿಂಗಪ್ಪ ಸಮಗಂಡಿ. 52 ವರ್ಷದಿಂದ ನೀವು ಹೇಳ್ತೀರಿ. ಈಗ ನನಗೆ 68 ಮುಗಿದು. ಆಗ್ಲಿ ಇನ್ನಷ್ಟು ಶಕ್ತಿ ಕೊಡ್ರಿ ದೇವರು. ಆಯ್ತು ಮಾಡ್ತೀವಿ. ನಮ್ಗೆ ಈ ಪದ್ರ ಒಂದು ಕಣ್ಣು ಕಾಣಂಗಿಲ್ಲ. ಇದು ಎಲ್ಲ ಬಾದ ಆಗೈತಿ. ಇದು ಒಂದು ಆಪರೇಷನ್ ಮಾಡ್ತೀವಿ. ಇದು ಕಾಣಕತ್ತೈತೆ ಅಂತ ಕುಂತು ಏನ್ ಮಾಡೋದಂತ ಇಲ್ಲಿ ಮಾಡಕ್ ಬರ್ತೀನಿ. ಆದ್ರೆ ಇವ್ರು ನಮಗೆ ಎಲ್ಲಾ ತರದಿಂದನು ಕೋಆಪರೇಟಿವ್ ಅದಾರ. ನಮಗದು ಮಾಡ್ಲಿದ್ದ ಬಂದೈತಿ ಮಾಲಕ್ರ ಅನ್ನೋದು. ಆದ್ರೆ ಈ ಮಾಲಕ್ರಂಗ ಅವ್ರು ಇಲ್ಲ, ನೇಕಾರಂಗ ನಾವು ಇಲ್ಲ. ಒಳ್ಳೆ ಸಂಬಂಧ, ತಂದೆ ಮಗನ ಸಂಬಂಧ ಇದ್ದಂಗ ಅಜ್ಜ ಅಂತಾರ. ಆಯ್ತು, ಆಗ್ಲಿ ಒಳ್ಳೇದಾಗ್ಲಿ, ಇನ್ನಷ್ಟು ಶಕ್ತಿ ಕೊಡ್ರಿ ದೇವರು. ಸರಿ ನೀವು ಏನೋ ಆಗ್ಲಿ ಇದನ್ನಷ್ಟು ಬೆಳಕಿ ಬರೋಂಗ ಮಾಡ್ರಿ. ಆಗ್ಲಿ ನಮ್ ನಾವು ಮಾಡ್ತೀವ್ರಿ. ಪಬ್ಲಿಸಿಟಿ ಮಾಡ್ರಿ, ಬೆಳಕಿ ಬರ್ಲಿ. ಇನ್ನು ಇದ್ರಾಗ ವ್ಯಾಲ್ಯೂಯೇಷನ್ ಚಲೋ ಐತಿ ಮಾಡೋಂಗ. ಹೌದೌದೌದು. ಆದ್ರೆ ಇದಕ್ಕೆ ಮನಸ್ಸು ಜೀವಿತ ಇರ್ಬೇಕು ನೋಡಿ. ಈ ಉದ್ಯೋಗ ಮಾಡೋದು ತಪ್ಪಲ್ಲ. ಹೌದ್ರಿ. ಆದ್ರೆ ಮನಸ್ಸು ಜೀವಿತ ಇರ್ಬೇಕು. ಇದ್ರೆ ಕರೆಕ್ಟ್. ಹೌದು. ನಾ ಎಲ್ಲಾರ ಅವ ಬೆಳೆದಂತ ನಾ ಬೆಳಿತೀನಿ ದಿಢೀರ್ ಆಗುವಂತದ್ದು ಅಲ್ಲಿ ಕರೆಕ್ಟ್ ರೀ. ಎಲ್ಲಾ ಟೈಮ್ 500 ಕಣ ಬೇಕು ನನಗ ಕೊಡಪ್ಪ ಅಂತಂದ್ರೆ ಆಗದಲ್ಲ. ದುಡ್ಡು ಬೇಕಾದಷ್ಟು ಕೊಡ್ಬೋದು. 500 ಕಣ ಅಂದ್ರೆ 2.5 ಮೀಟರ್ ಎಷ್ಟು ದಿವಸಕ್ಕೆ ನೀವು ತಡ್ಕೋಬೇಕು. ಮತ್ತೆ ಅಂದಾಜ್ ಕೊಡ್ತಾರ. ಔಷಧ ಮಾಡಿದ್ರ ಅಂದ್ರೆ ಬ್ಯಾರೆ ಕ್ವಾಲಿಟಿ ಆಗತ್ತೆ. ಔಷಧ ಮಾಡಿದ್ರಿ ಅಂದ್ರೆ ಅದು ಬ್ಯಾರೆ ಆಗತ್ತೆ. ಅಲ್ಲಿ ನಿಮ್ಮ ಸಂಬಂಧಗಳು ಬೆರೆಸ್ಕೊಡ್ತಾವ. ಗ್ರಾಮ ಉದ್ಯೋಗ ಉಳಿಲಿ ಅಂತೇಳಿ ಗ್ರಾಮದಲ್ಲಿ ಇರೋಂತ ಉದ್ಯೋಗ ಉಳಿದ್ರೆ ಮಾತ್ರ ಗ್ರಾಮದಲ್ಲಿ ಜನ ಉಳಿತಾರೆ. ಇಲ್ಲಾಂದ್ರೆ ಈಗ ತುಂಬಾ ನೋಡಿರ್ಬೋದು. ಈಗ ನಮಗೆ ಕೆಲವೊಂದು ಮಾತ್ರ ಬೆರಳಿಕೆ ಮಾತ್ರ ಕಾಣಿಸ್ತಾವ. ನೇಕಾರಿಕೆ ಇದು ಮಾಡ್ತಾರೆ. ಈಗ ಬುಟ್ಟಿ ಮಾಡೋರಿಲ್ಲ, ಎಲ್ಲಿ ಬಿದಿರಿನ ಬುಟ್ಟಿ ಮಾಡೋರಿಲ್ಲ, ಅಡಿಗೆ ಮಾಡೋರಿಲ್ಲ, ಎಲ್ಲ ಪ್ಲಾಸ್ಟಿಕ್ ಐಟಮ್ ಆಗ್ಬಿಟ್ಟಿದಾವೆ. ಅವ್ರು ತುಂಬಾ ಇದಾವೆ. ಅಂತವೆಲ್ಲ ಉಳಿದ್ರೆ ಮಾತ್ರ ನಮ್ ದೇಶದಾಗೆ ಈ ತರದ್ ಹೇಳ್ಕೊಳಕ್ ತುಂಬಾ ಇದೆ. ಮೊದ್ಲಿಂದ ಕ್ವಾರ್ಟರ್ಗೆ ಕ್ವಾರ್ಟರ್ ಸೋಡಾ ಆಗ್ಲಿ ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ಲೇಬೇಕು. ಅದು ಕ್ವಾಲಿಟಿ ಮೇಂಟೈನ್ ಆಗತ್ತೆ. ಅದು ಏನಾಗತ್ತೆ ಮುಂದಿನ ಪರಿಣಾಮ. ಆದ್ರ ಹೊಂದಾಣಿಕೆ ಮೇಲೂ ಈ ಮೇಲೆ ಅಂತ ಯಾಕೆ ಮಾಡೋದು? ಅದಕ್ಕೆ ಅದಕ್ಕೆ ಬೇಕು. ಕರೆಕ್ಟ್ ಐತ್ರಿ. ಮತ್ತೆ ಇದು ಲಾರಿ ಇಟ್ಟಾಗ್ಲಿ ಮತ್ತೆ ಇದನ್ಯಾಕೆ ಹಿಂಗ್ ಇಟ್ಟಾರ ಮತ್ತೆ ಇದನ್ನ ಹಿಂಗೆ ಇರ್ಬೇಕು. ಮೇಲು ಫಿಮೇಲ್ ಐತಲ್ರಿ. ಹೌದ್ರಿ. ಯೂನಿವರ್ಸಲ್ ರೆಡಿ ಆಗಿರೋದ ಹಂಗ ಸತ್ಯ. ಯಾವ್ದಾದ್ರು ಸತ್ಯ ರೀ ಮಾತು. ಒಂದಕ್ಕೊಂದು ಇದ್ದಾರೋ ಆತನ ಇದೆ. ಹೌದೌದು. ಅವ ಬಾಳ ನಾನು ನೋಡ್ತಾನ್ರಿ. ಅವ ನೋಡ್ತಾನ ನಿನಗೆ ಹೆಂಗ್ ಗೊತ್ತು? ನೀ ನೋಡಿದ್ರೆ ಕರೆಕ್ಟ್ ಐತ್ರಿ. ನೀನು ನೋಡಿದ್ರೆ ಹೌದಲ್ಲ. ಕರೆಕ್ಟ್ ಐತ್ರಿ. ಇಷ್ಟ ಸತ್ಯ ಅನ್ನೋದು ಬಾಳ ಅತಿ ದೂರ ಇಲ್ಲ. ಕ್ಲಿಯರ್ ಐತ್ರಿ. ಹೌದು ಕರೆಕ್ಟ್ ಐತ್ರಿ. ಆಗ್ಲಿ ಬರ್ತೀನಿ. ಹೌದಾ?